ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇದು ಟ್ರಾವೆಲಿಂಗ್ ಬ್ಲಾಗ್ ಅಲ್ಲ. ನನ್ನ ಚಾನಲ್ ಯಾವತ್ತು ಮೂವಿ ರಿವ್ಯೂ ಚಾನಲ್ಲು ಅಲ್ಲ. ಆದರೆ ಇದೊಂದು ಸಣ್ಣ ವಿಡಿಯೋ ನೋಡ್ಕೊಂಬನ್ನಿ, ನಿಮಗೆ ಅರ್ಥ ಆಗತ್ತೆ ನಾನು ಯಾಕೆ ಈ ವಿಡಿಯೋ ಮಾಡ್ತಾ ಇದ್ದೀನಿ ಅಂತ. ಇವತ್ತು ನಾವು ಯುದ್ಧಕಾಂಡ ಭಾಗ 2 ಈ ಮೂವಿನ ನೋಡ್ಕೊಂಡು ಬಂದ್ವಿ ನಿಯರ್ ಬೈ ಥಿಯೇಟ್ರಲ್ಲಿ. ಸಕ್ಕತ್ತಾಗಿದೆ ಮಾತ್ರ. ಮೂವಿ ಈ ವರ್ಷದ ಬೆಸ್ಟ್ ಮೂವಿ ಆಗ್ಬೋದು ಅನ್ಸುತ್ತೆ ನನ್ನ ಪ್ರಕಾರ. ಇದನ್ನ ನೀವು ಖಂಡಿತ ಪ್ರತಿಯೊಬ್ಬರು ನೋಡಲೇಬೇಕು. ಯಾಕಂತ ಹೇಳಿದ್ರೆ ಇದರಿಂದ ಯಾರಿಗೆ ಏನು ಯೂಸ್ ಆಗುತ್ತೆ ಅನ್ನೋದಲ್ಲ, ಬಟ್ ಇದರಿಂದ ಒಂದು ಅಜಯ್ ರಾವ್ ಅವ್ರಿಗೆ ಒಂದು ಒಳ್ಳೆ ಕಂಬ್ಯಾಕ್ ಸಿಗುತ್ತೆ. ಯಾಕಂತ ಹೇಳಿದ್ರೆ ಅಷ್ಟು ಪರ್ಫೆಕ್ಟ್ ಆಗಿ, ಅಷ್ಟು ನೀಟಾಗಿ, ಫುಲ್ಲಿ ಎಂಟರ್ಟೈನ್ಮೆಂಟ್ ಆಗಿ, ಕಾಮಿಡಿ ಅಲ್ಲ, ಸೀರಿಯಸ್ ಆಗಿದ್ರು ಕೂಡ 1 ಮಿನಿಟ್ ಕೂಡ ನಿಮಗೆ ಬೋರ್ ಆಗಲ್ಲ, 1 ಸೆಕೆಂಡ್ ಕೂಡ ಬೋರ್ ಆಗಲ್ಲ. ನೀವು ಕೊಡೋ ಏನು ದುಡ್ಡಿದೆ ಅದಕ್ಕೆ 100% ಅಲ್ಲ 200% ವರ್ತ್ ಆಗುತ್ತೆ. ಅಷ್ಟು ಚೆನ್ನಾಗಿದೆ ಮೂವಿ. ಅದರಲ್ಲಿ ಬರೋ ಪ್ರತಿಯೊಂದು ಸೀನ್ ಕೂಡ ನಿಮಗೆ ಒಂಥರ ಗೂಸ್ ಬಂಪ್ಸ್ ಅಂತಾರಲ್ಲ, ಅದು ಕೊಡತ್ತೆ. ಸೊ ಈ ವಿಡಿಯೋ ಮಾಡೋ ನೆಸೆಸಿಟಿ ನನಗಿರಲಿಲ್ಲ, ಬಟ್ ನನಗೆ ಬೇಜಾರಾಗಿದ್ದು, ನಾನು ಹೋಗಿ ಥಿಯೇಟ್ರನ್ನ ಸೀಟ್ಗಳನ್ನು ನೋಡಿ ನನಗೆ ಬೇಜಾರಾಗಿದ್ದು. ಸೊ ಅಲ್ಲಿ ಕರೆಕ್ಟ್ ಇವತ್ತು ಸಂಡೇ ಸಂಡೇನೂ ಆ ಥಿಯೇಟರ್ ಫುಲ್ ಆಗಿಲ್ಲ ಅಂದರೆ ಅದು ಇಂಥ ಬೆಸ್ಟ್ ಕಂಟೆಂಟ್ ಆ್ಯಂಡ್ ಬೆಸ್ಟ್ ಮೇಕಿಂಗ್ ಇರೋ ಮೂವಿ. ನಿಜವಾಗ್ಲೂ ಸಖತ್ ಬೇಜಾರಾಗ್ತಾ ಇದೆ. ನನಗೆ ಮೂವಿ ರಿವ್ಯೂ ಮಾಡೋಕ್ಕೆ ಬರಲ್ಲ. ನಾನು ಅದರಲ್ಲಿರೋ ಡಾಟ್ಸ್ಗಳನ್ನು ಹುಡುಕಿ ಹೇಳೋವಂಥ ಇದು ನನ್ನ ಚಾನಲ್ ಅಲ್ಲ. ಆ್ಯಕ್ಚುಲಿ ನಾನು ಮೂವಿ ರಿವ್ಯೂ ಕೂಡ ಮಾಡಲ್ಲ, ನಂದು ಜಸ್ಟ್ ಟ್ರಾವೆಲಿಂಗ್ ಬ್ಲಾಗ್ಸು. ಬಟ್ ಈ ಮೂವಿ ನೋಡ್ಕೊಂಡು ಹೊರಗಡೆ ಬಂದಾಗ ನನಗೆ ಅನಿಸಿದ್ದು ಈ ಮೂವಿನ ಒಂದು ಪ್ರಮೋಷನಲ್ ವಿಡಿಯೋ ಮಾಡಲೇಬೇಕು. ಪ್ರಮೋಷನಲ್ ಅಂದರೆ ನನಗೆ ಜಾಸ್ತಿ ಫಾಲೋವರ್ಸ್ ಇಲ್ಲ, ನನಗೆ ಜಾಸ್ತಿ ಸಬ್ಸ್ಕ್ರೈಬರ್ ಇಲ್ಲ, ಅದು ನನಗೆ ಗೊತ್ತಿದೆ. ಆದರೂ ಕೂಡ ಇದ್ರ ಬಗ್ಗೆ ಒಂದು ಒಳ್ಳೆ ಅವೇರ್ನೆಸ್ ಅಂದರೆ ನೋಡಿ ಅಂತ ಹೇಳಬೇಕು ಅಂತ ನನಗೆ ಮನಸಾರೆ ಅನ್ನಿಸ್ತು. ನಾನು ಯಾವ ಮೂವಿನೂ ಕೂಡ ಇದುವರೆಗೂ ನಾನು ಪಬ್ಲಿಕಲ್ಲಿ ನೋಡಿ ಅಂತ ರೆಕಮೆಂಡ್ ಮಾಡಲೇ ಇಲ್ಲ. ಯಾಕಂತ ಹೇಳಿದ್ರೆ ಅದು ನನಗೆ ಇಷ್ಟ ಆಗಿಲ್ಲ ಅಂತಲ್ಲ, ಅದನ್ನು ಜನರು ನೋಡಲೇಬೇಕು ಅಂತ ಏನಿಲ್ಲ. ಬಟ್ ಈ ಮೂವಿನ ನೀವು ಒಂದೇ ಸಲ ನೋಡಿ, ನಿಜವಾಗ್ಲೂ ನಿಮ್ಗೆ ಇಷ್ಟ ಆಗುತ್ತೆ. ನೀವು ಕೊಡೋ ದುಡ್ಡನ್ನು 1 ಪೈಸೆನೂ ವೇಸ್ಟ್ ಆಗಲ್ಲ. ಯಾಕಂತ ಹೇಳಿದ್ರೆ ಕೋರ್ಟ್ ಸೀನು, ಮೂವಿ, ಈ ಥರ ಕೇಸ್ ಅಂತ ಬಂದಾಗ ನಿಜವಾಗ್ಲೂ ಸಿನಿಮಾ ಬೋರ್ ಆಗುತ್ತೆ. ಯಾವುದೇ ಮೂವಿ ಆದರೂ ಕೂಡ ನಿಮಗೆ ಫುಲ್ ಮೂವಿ ನೋಡುವಾಗ ಅಷ್ಟು ಇಂಟ್ರೆಸ್ಟಿಂಗ್ ಅನ್ಸಲ್ಲ. ಬಟ್ ಇದೆಯಲ್ಲ 100% 1 ಸೆಕೆಂಡ್ ಕೂಡ ನಿಮ್ಗೆ ಬೋರ್ ಆಗದಿರೋ ಹಂಗೆ ಕ್ಯಾರಿ ಮಾಡುತ್ತೆ ಥ್ರೂ ಔಟ್ ಸಿನಿಮಾ. ಹಾಗಾಗಿ ಒಂದು ಸಲ ನೀವು ನೋಡಿ, ನೀವು ಥಿಯೇಟರ್ ನಿಮ್ಮ ಹತ್ತಿರದ ಥಿಯೇಟರ್, ಇದನ್ನ OTT ಬರೋ ತನಕ ದಯವಿಟ್ಟು ಕಾಯಬೇಡಿ. ಯಾಕಂತ ಹೇಳಿದ್ರೆ ಇಷ್ಟು ಶ್ರಮ ಹಾಕಿ ಮಾಡಿರೋ ಮೂವಿ, ಇಷ್ಟು ಬೆಸ್ಟ್ ಕಂಟೆಂಟ್ ಇಟ್ಕೊಂಡು ಮಾಡಿರೋ ಮೂವಿ ಫ್ಲಾಪ್ ಆಗಬಾರ್ದು ಗುರು. ನಿಜವಾಗ್ಲು ಒಂದು ಸಲ ನೋಡಿ, ನಿಮ್ಗೆ ಇಷ್ಟ ಆಗೇ ಆಗುತ್ತೆ ಖಂಡಿತವಾಗ್ಲು. ನೋಡಿ. ಥ್ಯಾಂಕ್ ಯು ಅಜಯ್ ರಾವ್ ಅವರೇ. ಖಂಡಿತ ಈ ಸಿನಿಮಾ ಹಿಟ್ ಆಗೇ ಆಗುತ್ತೆ. ಇದು ನಿಮ್ಗೆ ತಲುಪುತ್ತೋ ಇಲ್ಲ ನನಗೆ ಗೊತ್ತಿಲ್ಲ, ಬಟ್ ಖಂಡಿತವಾಗ್ಲೂ ನಿಮ್ಗೊಂದು ಒಳ್ಳೆ ಕಂಬ್ಯಾಕ್ ಸಿಕ್ಕೇ ಸಿಗುತ್ತೆ. ಜೈ ಯುದ್ಧಕಾಂಡ.